ಹೇಳಿ. ಮೃತ್ಯುಂಜಯನಿಂದ ಮೃತ್ಯು ಭಯವೇ ಕಂದ. ಎಲ್ಲ ಅವನ ಲೀಲೆ. तलाश करे तो सिर्फ राख मिलेगा, इस रात लगाव में ईश्वर मिलेगा. ಯಾರು ನೀವು? ಏನಾಗ್ಬೇಕಾಗಿತ್ತು? ಆ ಶಿವನೇ ಸಂದೇಶನ ನಿಮಗೆ ಕಳಿಸ್ಬೇಕು ಅಂತ ನನ್ನನ್ನ ದೂತ್ನಾಗ್ ಕಳಿಸಿದ್ದಾನೆ ಅಂತ ಅಂದ್ಕೊಳ್ಳಿ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿ ಅವ್ರನ್ನೇ ನೋಡ್ದಾಗಾಯ್ತು. ನಿಮ್ದು ಜನ್ಮ ಜನ್ಮಾಂತರದ ಸಂಬಂಧ. ನೀವು ತುಂಬಾ ದೊಡ್ಡ ಮನೆತನದವರು. ನಿಮ್ಮ ಕುಲವನ್ನ ಉದ್ಧಾರ ಮಾಡುವಂತ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಭೋಲೆನಾಥ ಯಾವತ್ತೂ ನನ್ನ ಬಾಯಲ್ಲಿ ಸುಳ್ಳನ್ನ ಹೇಳಿಸಲ್ಲ. ಹೌದೋ ಇಲ್ವೋ? ಹೌದು ಸ್ವಾಮಿಗಳೇ, ನಾವ್ ಅನ್ಕೊಂಡಿರೋ ಕೆಲಸ ಸರಾಗವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿ. ಆ ಸಾಕ್ಷಾತ್ ಜಗದಂಬೇನೆ ನಿಮಗೆ ದಾರಿ ತೋರಿಸ್ತಿರ್ಬೇಕಾದ್ರೆ ಚಿಂತೆ ಬಿಡಿ ಮಾತಾಜಿ, ಹೆದರಬೇಡಿ, ಗುರಿ ಮುಟ್ತೀರಾ. ಜೈ ಭೋಲೆನಾಥ್, ಜೈ ಮಹಾಕಾಲ್. ಇದು ಅಖಂಡ ಧ್ವನಿಯಿಂದ ತಂದಿರೋ ಮಹಾಪ್ರಸಾದ. ಇದನ್ನ ನೀವು ಪರಮಶಿವನ ಜಪ ಮಾಡ್ತಾ ಸ್ವೀಕರಿಸಿ. ತಗೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಭಂ ಭಂ ಭೋಲೆನಾಥ್, ಜೈ ಮಹಾಕಾಲ್. ಭಂ ಭಂ ಭೋಲೆನಾಥ್, ಜೈ ಮಹಾಕಾಲ್. ಏನಯ್ಯ, ಮಹಾಪ್ರಸಾದ ಅಂತ ಹೇಳಿದ್ರಲ್ಲ, ಅದೆಲ್ಲಿದೆಯಯ್ಯ? ಗೊತ್ತಿಲ್ಲ ಲಲಿತಾ. ಪರಮೇಶಿ, ಯಜಮಾನ್ರೆ, ನಿನ್ಗೇನಾದ್ರೂ ಗೊತ್ತಾ? ಅದು ಉತ್ತರಾಖಂಡದಲ್ಲಿ ಇರೋದು ಯಜಮಾನ್ರೆ. ರುದ್ರಪ್ರಯಾಗಲ್ಲಿರೋ ತ್ರಿಯುಗಿ ನಾರಾಯಣ ಅನ್ನೋ ಹಳ್ಳಿಲಿದೆ. ಅದು ತುಂಬಾ ಪವರ್ಫುಲ್ ಜಾಗ. ಅದ್ ನೋಡಕ್ಕೆ ಕೇದಾರ್ನಾಥ್ ದೇವಸ್ಥಾನ ತರನೇ ಇರುತ್ತೆ ಯಜಮಾನ್ರೆ. ಆ ಜಾಗದಲ್ಲಿ ಶಿವ ಪಾರ್ವತಿಯವರು ಮದುವೆ ಆಗಿದ್ದು ಅಂತ ಹೇಳ್ತಾರೆ. ನಮ್ಮ ತಾತ ಅವರು ತುಂಬಾ ಸರಿ ಅಲ್ಲಿ ಹೋಗಿದ್ದಾರೆ. ನೋಡ್ದಿಯಾ ಲಲಿತಾ, ನಾವು ನಮ್ಮ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಸ್ವಾಮೀಜಿಯವರು ನಮ್ಮನ್ನ ಶಿವ ಪಾರ್ವತಿ ಜೋಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಪ್ರಸಾದನ ಕೊಟ್ಟು ಹೋದ್ರು. ಇನ್ಮೇಲೆ ಎಲ್ಲ ಒಳ್ಳೇದೇ ಆಗತ್ತೆ. ರೀ ರೀ ಏನೇ ಅದು? ತಗೊಳ್ಳಿ, ಬಿಸಿ ಬಿಸಿ ಆಗಿರ್ಬೇಕಾದ್ರೆ ಕುಡ್ಕೊಂಡು. ಏನೇನಾಗು ಇಷ್ಟು ಅಕ್ರೆಯಿಂದ ಕೊಡ್ತಾ ಇದೀಯಾ? ಭೂಮಿ ಇಲ್ವಲ್ಲ ರೀ, ಅದಕ್ಕೆ ನಾನೇ ಮಾಡ್ದೆ. ಹೇಗಿದೆ? ಏನೇನಾಗು ನೀನು ಇಷ್ಟು ವರ್ಷ ಆದ್ರೂ ಒಂದು ಕಾಫಿ ನೆಟ್ಟಿಗೆ ಮಾಡಕ್ ಬರಲ್ವಲ್ಲೇ ಅಲ್ವೇ? ಕಾಫಿಗೆ ಯಾರಾದ್ರೂ ಏಲಕ್ಕಿ ಹಾಕ್ತಾರೇನೆ? ಎಂಥ ಮದುಮಣಿನೇ ನೀನು. ಇದು ಕಾಫಿ ಅಲ್ಲ, ಮಸಾಲಾ ಟೀ. ನಿಮ್ ಕಾಫಿ ತರ ಅನಿಸ್ತಾ? ಟೀನಾ ಇದು? ಹೌದೌದು, ಟೀ 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 ಕಣೆ. ಅದು ತುಂಬಾ ಸರ್ತಿ ಕಾಫಿ ಟೀ ಕುಡಿತಿರ್ತೀನಲ್ಲ, ಕೆಲವು ಸರ್ತಿ ಗೊತ್ತಾಗುದಲ್ಲ. ಇನ್ಮೇಲೆ ಕೊಡ್ಬೇಕಾದ್ರೆ ಇಂಥದ್ದು ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡು, ಕನ್ಫ್ಯೂಸ್ ಆಗಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ. ಟೀ ಟೀ. ಅಮ್ಮ ಇಲ್ಲೇ ಇದ್ಯಾ? ಸುರಭಿ ಅತ್ತೆ, ಭೂಮಿ. ಇದೇನೇ ಸುರಭಿ, ಆಫೀಸ್ಗೆ ಹೋಗ್ಲಿಲ್ವಾ ನೀನು? ಅಳಿಯಂದ್ರ ಜೊತೆ ಬರ್ತಾ ಇದೀಯಾ? ಆಫೀಸ್ಗೆ ಹೋಗಿದ್ದೆ. ನಿಮ್ ಅಳಿಯಂದ್ರು ಆಫೀಸಿಗೆ ಬಂದು ನನ್ನನ್ನ ಶಾಪಿಂಗ್ ಕರ್ಕೊಂಡು ಹೋದ್ರು. ಅಯ್ಯೋ ಬಂಗಾರು, ಇದೇನಮ್ಮ ಇದು? ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಟು ಶಾಪಿಂಗ್ ಅಂತ ಹೋಗಿದೀಯಾ? ಏನಮ್ಮ ವಿಶೇಷ? ಇದೇನ್ ಮಾವ ಹೀಗೆ ಹೇಳ್ಬಿಟ್ರಿ? ಮುಂದಿನ ತಿಂಗಳು ಭೂಮಿ ಮದುವೆ ಅಲ್ವಾ? ಒಡವೆಗಳನ್ನ ತಗೊಳ್ಳೋದು ಬೇಡವಾ? ಭೂಮಿ 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 ಮನೇಲಿಲ್ಲ ಕಣೋ, ಗೋಪಾಲನ್ ಜೊತೆ ಪೇಟೆಗೆ ಹೋಗಿದ್ದಾಳೆ. ಈ ಭೂಮಿ ಹೇಳೋ ಮಾತ್ ಕೇಳೋದೇ ಇಲ್ವಾ? ಹೊರಗಡೆ ಎಲ್ಲ ಯಾಕೆ ಓಡಾಡ್ತಾಳವಳು? ಇನ್ನೇನ್ ಮದ್ವೆ ಹತ್ರ ಬರ್ತಿದೆ, ಆರಾಮಾಗಿ ಮನೇಲಿ ಇರ್ಬೇಕಲ್ವಾ? ಹುರಿ ಬಿಸಿಲಲ್ಲಿ ಹೊರಗೆ ಹೋಗಿದ್ದಾಳೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅವಳು ಹಳ್ಳಿಲ್ ಬೆಳೆದ ಹುಡುಗಿ,
ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕೇರ್ ಮಾಡೋದಿಲ್ಲ. ಅದು ಅಲ್ಲದೆ ಅವಳು ಖಾಲಿ ಕೂತ್ಕೊಳ್ಳೋವಳೆ ಅಲ್ಲ ಅಂತ ಗೊತ್ತಲ್ವಾ ನಿಮ್ಗೆ? ಈಗ್ಲೇ ಹೀಗೆ ಇನ್ ಮದ್ವೆ ಆದ್ಮೇಲೆ ಏನ್ ಮಾಡ್ತಾಳೋ ಏನೋ. ಹುಡ್ಗ ಬೇರೆ ಫಾರಿನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾನೆ. ಅದೆಲ್ಲ ಆಮೇಲಿನ ಮಾತು. ಮೊದಲು ಒಡವೆಗಳನ್ನ ತೋರಿಸು. ಹಾ, ಅಮ್ಮ, ಓ ತುಂಬಾ ಚೆನ್ನಾಗಿದೆ ಕಣೆ. ಎಕ್ಸ್ಕ್ಲೂಸಿವ್ ಪೀಸು, ಭೂಮಿಗೋಸ್ಕರನೇ ಹೇಳ್ ಮಾಡ್ಸಿದ್ದು. ಅಪ್ಪ ಹೇಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಯೋ, ಡಿಸೈನ್ ಎಷ್ಟು ಚೆನ್ನಾಗಿದೆ. ಇನ್ನೂ ಇದೆ. ಇದು ಮುಹೂರ್ತಕ್ಕೆ ಅಂತ ಮಾಡ್ಸಿರೋದು. ಓಹೋ, ಚೆನ್ನಾಗಿದೆಯಾ ಅಮ್ಮ? ಇದು ಕೂಡ ತುಂಬಾ ಚೆನ್ನಾಗಿದೆ ಕಣೆ. ಮಾವ, ಅದರ ಮೇಲೆ ಒಂದು ಸಣ್ಣ ಬೆಳಕು ಬಿದ್ರು ಪಳಪಳ ಅಂತ ಹೊಳೆಯುತ್ತೆ. ನಮ್ಮ ಭೂಮಿ ಹಾಕೊಂಡ್ರೆ ಒಳ್ಳೆ ಯುವರಾಣಿ ತರ ಕಾಣ್ತಾಳೆ. ಅಪ್ಪ ಇದು ನೋಡಿ. ಮದ್ವೆ ಶಾಸ್ತ್ರ ಎಲ್ಲ ಇರುತ್ತಲ್ವಾ, ಅವಾಗ ಹಾಕೊಳ್ಳಿ ಅಂತ. ಅದ್ರ ಜೊತೆಗೆ ಒಂದಷ್ಟು ಉಂಗ್ರಗಳು ತಗೊಂಡ್ ಬಂದಿದ್ದೀನಿ. ಎಲ್ಲ ಚೆನ್ನಾಗಿದೆ ಕಣೆ. ಎಷ್ಟು ತಂದಿದ್ಯಾ ಅಂದ್ರೆ ನೀನು ಬೆರಳುಗಳೇ ಸಾಲಲ್ಲ. ಅಮ್ಮ, ಭೂಮಿಗೋಸ್ಕರ ಬಳೆಗಳು ತಂದಿದ್ದೀನಿ. ಚೆನ್ನಾಗಿದೆ ಅಲ್ಲ? ಬಳೆಗಳು ಚೆನ್ನಾಗಿದೆ ನೋಡ್ರಿ. ತುಂಬಾ ಚೆನ್ನಾಗಿದೆ ಅಳಿ ಅಂದ್ರೆ ಒಂದಕ್ಕಿಂತ ಒಂದು. ಸುರಭಿ, ಎಲ್ಲ ತುಂಬಾ ಕಾಸ್ಟ್ಲಿ ಒಡವೆಗಳೇ ತಂದಿದ್ದೀರಲ್ಲ. ಅಲ್ಲ ಕಣೆ, ನೀವು ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಮ್ಮಪ್ಪನೂ ನಿಮ್ಮ ಜೊತೆ ಬರ್ತಾ ಇರ್ಲಿಲ್ವಾ? ನಂಗೂ ಮನೇಲಿ ಇದ್ದು ಬೋರ್ ಆಗಿದೆ ಗೊತ್ತಾ. ಎಲ್ಲ ಸಡನ್ ಆಗಿ ಪ್ಲಾನ್ ಆಯ್ತಮ್ಮ. ನನ್ ಗಂಡ ನನ್ಗೆ ಸರ್ಪ್ರೈಸ್ ಕೊಟ್ರು. ಸುರಭಿ, ಎಲ್ಲ ಒಡವೆಗಳು ತುಂಬಾ ಚೆನ್ನಾಗಿದಾವ್ ಕಣೆ. ಥ್ಯಾಂಕ್ಸ್ ಅತ್ತೆ. ಎಲ್ಲ ನಿನ್ನ ಸೊಸೆ ಆಯ್ಕೆನೇಮಾ. ನನಗೆ ಒಂದು ಉಂಗುರ ಕೂಡ ಆಯ್ಕೆ ಮಾಡೋಕ್ ಬಿಡ್ಲಿಲ್ಲ. ಅಲ್ವೇ, ಭೂಮಿಗೆ ಅಂತ ಇಷ್ಟೆಲ್ಲ ತಗೊಂಡಿದ್ದೀರಾ, ನೀನೇನು ತಗೊಳ್ಳಿಲ್ವೇನೆ? ಅತ್ತೆ, ಚಿನ್ನ ಅಂದ್ರೆ ಹೆಣ್ಮಕ್ಳು ಬಿಡ್ತಾರ? ಅವಳು ಕೈ ನೋಡಿ. ಬಳೆಗಳು ಸರಿ ಬಿಡು. ಸುರಭಿ, ಚೆನ್ನಾಗಿದೆ ಕಣೆ. ಚೆನ್ನಾಗಿದೆ ಕಣೆ. ನೋಡಿ ಅತ್ತೆ. ಸುರಭಿ, ಹೊಸ ಡಿಸೈನ್ ಅಲ್ವಾ? ತುಂಬಾ ಚೆನ್ನಾಗಿದೆ ಕಣೆ. ನಿಂಗೂ ಆ ತರ ಕೊಡಿಸ್ತೀನಿ, ಸುಮ್ನಿರೇ. ಇಷ್ಟೆಲ್ಲ ಒಡವೆ ತೋರಿಸುವಾಗ ನೀನು ನನ್ ಬಳೆನು ನೋಡಿರ್ತೀಯ ಅನ್ಕೊಂಡೆ. ನೀನ್ ನೋಡಿಲ್ಲ ಅಂದ್ರೆ ಬಳೆ ಅಷ್ಟ್ ಚೆನ್ನಾಗಿಲ್ಲ ಅನ್ಸತ್ತೆ. ಹೋಗಮ್ಮ, ಎಕ್ಸ್ಚೇಂಜ್ ಮಾಡಿ. ಚೆನ್ನಾಗಿದೆ ಕಣೆ. ನೀನು ಭೂಮಿದೆಲ್ಲ ಒಡವೆ ತೋರಿಸ್ತಾ ಇದೀಯಲ್ವಾ, ಅದಕ್ಕೆ ಈ ಕಡೆ ಗಮನ ಹೋಗ್ಲಿಲ್ಲ ಕಣೆ. ಎಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ. ನೀನೇನೆ ಸುರಭಿ ಎಲ್ಲ ಸೆಲೆಕ್ಟ್ ಮಾಡಿದ್ದು? ತುಂಬಾ ಚೆನ್ನಾಗಿದೆ. ಅಮ್ಮ, ಅಮ್ಮ, ಇದು ಹೇಗಿದೆ ನೋಡು.
ಇದ್ಯಾಕೋ ಇಷ್ಟು ಎಳೆ ಸರ ತಗೊಂಡಿದ್ಯಾ? ಯಾರಿಗೆ? ಇದೇನಮ್ಮ ಹೀಗೆ ಕೇಳ್ತಾ ಇದೀಯಾ? ನಿನಗೋಸ್ಕರನೇ. ನೀನೇ ಹೇಳ್ತಾ ಇದ್ಯಲ್ಲ ದಪ್ಪ ಸರ ಹಾಕೊಂಡ್ರೆ ಅಲರ್ಜಿ ಆಗತ್ತೆ ಅಂತ. ಸುರಭಿ,